ಇನ್ನು ಹೊಸಬರು ಬರಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು, ಹೊಸಬರು ನಡೆಸಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸಬರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ 1 ವರ್ಷ ಇದೆ. ಬಹುಶಃ 1 ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು 2-3 ಸಮಸ್ಯೆ ಅಂದರೆ ಅವು ಶೇರ್ಗಳು ಮಾಡಿಕೊಡ್ರಿ. ಅದರ ಮೊದಲು ಉದಾಹರಣೆಗೆ ಹೇಳ್ಬೇಕಂದ್ರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 16 ನಿರ್ದೇಶಕರು, 16 ನಿರ್ದೇಶಕರಾಗಿ ಇವತ್ತು 10 ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು, 6 ಜನ ಇಂಡಸ್ಟ್ರಿಯಲ್ಲು, ಡೇರಿ, ವೆವರ್ಸು, ಕನ್ಸ್ಯೂಮರ್ಸು, ಅರ್ಬನ್ ಬ್ಯಾಂಕ್ ಮತ್ತು TAPCMS ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ 6 ಜನ ಬರ್ತಿದ್ರು. 6 + 10 ತಾಲೂಕು 16 ಜನ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 15 ಜಿಲ್ಲೆಗಳನ್ನು ಈಗ ಸರ್ಕಾರ ಘೋಷಣೆ ಮಾಡಿದೆ. 15 ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಕೊಡೋದು ನಮ್ಮ ಕರ್ತವ್ಯ. ಕಾಯ್ದೆಬದ್ಧವಾಗಿ ಇವತ್ತು ದಿವಸ ಕಾಗವಾಡ, ನಿಪ್ಪಾಣಿ, ಮೂಡಲಗಿ, ಕಿತ್ತೂರು, ಯರಗಟ್ಟಿ ಈ 5 ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ. ವಾರ್ಷಿಕ ಸರ್ವಸಾರ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ಕೊಟ್ಟಿದ್ದೀವಿ. ಆ 5 ತಾಲೂಕುಗಳು ಕೊಡೋದ್ರ ಮುಖಾಂತರ ಇನ್ನೆಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರು ಆಯ್ಕೆಯಾಗಿ ಬರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರು ಆಯ್ಕೆಯಾಗಿ ಬರ್ತಾರೆ. ಈ 5 ಹೊಸ ತಾಲೂಕೇನಾದವು ಅಲ್ಲಿ ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡ್ರಿ ಅನ್ನೋಂಥದ್ದು ವಿಶೇಷವಾಗಿ ಚರ್ಚೆ ಒಂದು 2-3 ತಿಂಗಳಿಂದ ನಂದು ಮಾಡ್ಬೇಕಂತೇಳಿ ಒತ್ತಾಯಗಳು ಬರ್ತಾಯಿದ್ವು. ಬಂದಾಗ ಒಬ್ರು ಮಾಡಂತಿರೋ, ಒಬ್ರು ಬೇಡ ಅಂತಿರೋ. ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಸತೀಶ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಪ್ರಭಾಕರನ ಕೋರೆ ಅವರು ಇರ್ಬೋದು, ಪ್ರಕಾಶನ ಹುಕ್ಕೇರಿ ಅವರು ಇರ್ಬೋದು, ಅಥವಾ ಬಾಲಚಂದ್ರ ಇರ್ಬೋದು, ಅಥವಾ ನಾನು ವೈಯಕ್ತಿಕ ಇರ್ಬೋದು, ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈಗ ಎಲ್ಲರೂ ಕೂಡಿ ಬಂದು ಇವನಿಷ್ಟು ಮಾಡ್ರಿ ಅಂತಂದ್ರೆ ನಾನು ಮಾಡ್ಬೋದು. ಆದರೆ ಒಬ್ಬರ ಈ ಒಂದು ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಅದು ಒಬ್ರು ಮಾಡನ್ನೋದು, ಒಬ್ರು ಬ್ಯಾಡ್ ಅನ್ನೋದು, ಅದನ್ನು ನಾನು ಏನು ಮಾಡೋಕ್ಕಾಗೈತಿ. ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ ಪ್ರಭಾಕರನ ಕೋರೆ, ಮಹಾಂತೇಶ್ ಗೌಟಿಮಠ್, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣನ ಸವದಿ, ಪ್ರಕಾಶನ ಹುಕ್ಕೇರಿ, ನಾನು ಎಲ್ಲರೂ ಕೂಡಿ ಮಾಡಿದ್ರು ಸಹಿತ ಅದು ಅತಿರೇಕಕ್ಕೆ ಹೊಂಟದು. ಅತಿರೇಕಕ್ಕೆ ಹೋದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿ ಅದು ಇಂಥ ಒಂದು ಪರಿಸ್ಥಿತಿಯಲ್ಲಿ, ಯಾಕಂದರೆ ನಾವು 42 ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು. ಆಗಿನ ದಿನ